ಇನ್ನು ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ವೆಂಕಟೇಶ್ವರ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಅದರಲ್ಲೂ ವಯಾಲಿಕಾವಲಲ್ಲಿರುವಂತಹ ಟಿಟಿಡಿ ಮಹಾಲಕ್ಷ್ಮಿ ಲೇಔಟ್ ಇಸ್ಕಾನ್ನಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗ್ತಾ ಇದೆ. ಇಸ್ಕಾನ್ನಲ್ಲೂ ಕೂಡ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಒಂದು ಕಡೆ ಮಹಾಲಕ್ಷ್ಮಿ ಲೇಔಟ್ನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ನೋಡಿ, ತಿಮ್ಮಪ್ಪನಿಗೆ ವಿಶೇಷವಾದಂತಹ ಅಲಂಕಾರ, ವಿಷ್ಣು ಅಲಂಕಾರ ಪ್ರಿಯ, ಹಾಗಾಗಿ ವಿಶೇಷವಾದಂತಹ ಅಲಂಕಾರವನ್ನು ಮಾಡಲಾಗುತ್ತೆ. ವಿವಿಧ ಹೂವುಗಳಿಂದ ಅಲಂಕಾರ ಮಾಡಿದ್ದಾರೆ. ಆ್ಯಂಡ್ ಇವತ್ತು ವಿಶೇಷವಾಗಿ ಬೇರೆ ಬೇರೆ ರೀತಿಯಾದಂತಹ ಆಭರಣಗಳನ್ನು ಭಗವಂತನಿಗೆ ತೊಡಿಸಲಾಗುತ್ತೆ. ವಿಶೇಷ ದಿನಗಳಲ್ಲಿ ಮಾತ್ರ ತೊಡಿಸುವಂಥ ಒಂದಷ್ಟು ಆಭರಣಗಳಿರುತ್ತೆ. ಅದನ್ನು ತಿರುಮಲ ತಿರುಪತಿಯಲ್ಲೂ ವಿಶೇಷ ಆಭರಣಗಳನ್ನು ದೇವರಿಗೆ ಹಾಕ್ತಾರೆ. ಇವತ್ತು ನಾಡಿನಾದ್ಯಂತ ನಾಡಿನುದ್ದಗಲಕ್ಕೂ ಕೂಡ ವೆಂಕಟೇಶ್ವರ ದೇವಸ್ಥಾನಗಳಲ್ಲಿ ಇವತ್ತು ಶ್ರೀನಿವಾಸನಿಗೆ ವಿಶೇಷ ಆಭರಣಗಳನ್ನು ಹಾಕಲಾಗುತ್ತೆ. ಇನ್ನು ನಮ್ಮ ಪ್ರತಿನಿಧಿ ರಮ್ಯಾ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ ದೇವಸ್ಥಾನದ ಬಳಿಯಿಂದ. ಬನ್ನಿ ನೋಡ್ಕೊಂಡು ಬರೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿರುವಂಥದ್ದು. ಸಾಕಷ್ಟು ಜನ ಭಕ್ತಾದಿಗಳು ಬೆಳಿಗ್ಗೆ 4 ಗಂಟೆಯಿಂದಲೇ ದೇವಸ್ಥಾನಕ್ಕೆ ಆಗಮಿಸಿ ವೆಂಕಟೇಶ್ವರನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ವೈಕುಂಠ ಏಕಾದಶಿ ಎಂದು ವೆಂಕಟೇಶ್ವರನ ದರ್ಶನ ಪಡೆದ್ರೆ ಪುನೀತರಾಗ್ತೀವಿ ಅಂತ ಕೂಡ ಹೇಳಲಾಗುತ್ತೆ. ಅದೇ ರೀತಿಯಾಗಿ ವೆಂಕಟೇಶ್ವರನ ದ್ವಾರ ಏನಿರುತ್ತೆ ಅಂತಂದ್ರೆ ನಾವೇನ್ ಕರಿತೀವಿ ಸ್ವರ್ಗದ ಬಾಗಿಲು ಅಂತ ನಾವೇನ್ ಕರಿತೀವಿ, ಅದರಿಂದ ನಾವು ಹಾದು ಹೋದ್ರೆ ಪುಣ್ಯ ಸಿಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳ್ಬರುತ್ತೆ. ಅದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಈ ದೇವಸ್ಥಾನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನವನ್ನ ಪಡೆದುಕೊಳ್ತಾರೆ. ಬೆಳಿಗ್ಗೆ 4 ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ದೇವಸ್ಥಾನಕ್ಕೆ ಆಗಮಿಸಿ ತನ್ನ ಇಷ್ಟಾರ್ಥಗಳನ್ನ ನೆರವೇರಿಸಪ್ಪ ಭಗವಂತ ಅಂತ ಹೇಳಿ ಇವತ್ತು ಉಪವಾಸ ಇದ್ದು ದೇವರ ದರ್ಶನವನ್ನ ಕೂಡ ಪಡೆದುಕೊಳ್ತಾರೆ. ಏಕಾದಶಿಯಂದು ಉಪವಾಸವನ್ನ ಮಾಡಿ ದೇವರನ್ನ ಪೂಜಿಸೋದ್ರಿಂದ ಅನೇಕ ಜನ್ಮಗಳ ಪಾಪಕ್ಕೆ ಪರಿಹಾರ ಸಿಗುತ್ತೆ ಅನ್ನುವಂತಹ ನಂಬಿಕೆ ಭಕ್ತರಲ್ಲಿ ಇರುವಂತದ್ದು. ವೈಕುಂಠ ಏಕಾದಶಿಯ ದಿನ ಶ್ರೀಮನ್ನಾರಾಯಣನ ದರ್ಶನ ಮಾಡಿ ವೈಕುಂಠ ದ್ವಾರದ ಮೂಲಕ ಹೊರ ಬರಬೇಕು ಅನ್ನೋದು ಪ್ರತೀತಿ ಇದೆ. ಅದರಂತೆಯೇ ದೇವರ ದರ್ಶನವನ್ನ ಮಾಡಿಕೊಂಡು ಮುಖ್ಯ ದ್ವಾರದಿಂದ ಬಂದು ದೇವರ ದರ್ಶನ ಮಾಡಿಕೊಂಡು ಆನಂತರ ಸ್ವರ್ಗದ ಬಾಗಿಲು ಅಂತ ನಾವೇನ್ ಕರಿತೀವಿ ಆ ಒಂದು ದ್ವಾರದ ಮೂಲಕ ಹೊರ ಹೋಗುವುದು ಪ್ರತೀತಿಯಾಗಿರುವಂಥದ್ದು. ಈ ದಿನ ಮಹಾವಿಷ್ಣು ಗರುಡ ವಾಹನದ ಮೇಲೆ 3 ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಇಳಿದು ಬರ್ತಾನೆ ಅನ್ನೋದಕ್ಕೆ ಭಕ್ತರು ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ.